ಸರ್ ನೀವು ಕಂಪ್ನಿಯಾಗ ನಿಮ್ದು ಬಾಲ್ಯ ಜೀವನ ಯಾವ ಥರ ನಡೆಸಿರಿ ಸ್ವಲ್ಪ ಅದೊಂಚೂರು ಹೇಳ್ತೀರಾ ಸ್ಟೋರಿ ನನಗೆ. ಹೇಳ್ತೀವಿ ರೀ. ನಾನು ಹುಟ್ಟಿರೋದೇ ಇಲ್ರಿ. 52ರಾಗ ಹುಟ್ಟೀನಿ ಇಲ್ಲಿ. ಹ್ಞೂ ನಾವು ಹತ್ತಲಿದ್ದು ಬಂದು ಅವೆಲ್ಲ ಹೊಸಪೇಟೆ ಡ್ಯಾಮು, ಹುಲಿಗಿ ಫ್ಯಾಕ್ಟ್ರಿ ಎಲ್ಲ ನಮ್ಮ ಯಜಮಾನ ತಿರುಗಿ ಬಂದ ಮಗ ನಾನು ಇಲ್ಲಿ ಫ್ಯಾಕ್ಟ್ರಿ ಕಟ್ತಿದ್ರಂತೆ ಗೋಡಾನ. ಅಂದ್ರೆ ಕಂಪ್ನಿ ಫ್ಯಾಕ್ಟ್ರಿ ನೀವು ಹುಟ್ಟಿದ್ದಾ? ಕಂಪ್ಲಿ ಫ್ಯಾಕ್ಟ್ರಿ ಕಟ್ತಿದ್ರಂತೆ. ಹ್ಞೂ ಅವಾಗ ಗೋಡಾನ್ ಕಟ್ತಿದ್ರು ಸಕ್ಕರೆ ಹಾಕಕ್ಕ. ಆ ಗೋಡಾನ್ ಕಟ್ಟೋವಾಗ ನಮ್ಮಮ್ಮ 5 ತಿಂಗಳು 6 ತಿಂಗಳು ದಿಮ್ಮಣ್ಸಳಂತ್ರಿ. ಅವಾಗ ನಾವು ಇಲ್ಲೇ ಹುಟ್ಟಿರೋದ್ರಿ. 52ರಾಗ ಹುಟ್ಟಿವ್ರಿ. ಹ್ಞೂ ಅವಾಗ ಹುಟ್ಟಿ ಇಲ್ಲಿ ಭಾಳ ಕಷ್ಟ ಬಿದ್ದವ್ರು ನಮ್ಮ ಯಜಮಾನ್ರಿಗೆ ನಮ್ಮನ್ನ ಬದುಕ್ಸಕ್ಕ. ಭಾಳ ಕಷ್ಟ ರೀ. ಅಲ್ಲೇ ನೆಲ್ಲು ಇಲ್ಲಿ ನೆಲ್ಲು ಬಳ್ಕೊಂಡು ಬರ್ಬೇಕು. ಕೂಲಿ ಅವಾಗ ಎಷ್ಟು 8 ಆಣೆ 3 ಪಾವ್ಲು ರೀ ಆ ಕಾಲದಾಗ ಒಂದು ದಿವ್ಸಕ್ಕೆ. ಅದ್ರಾಗ ಜೀವನ ಮಾಡ್ಕೊಂಡು ಮನೆ ಇಲ್ಲ, ಸರಿಗೆ ಮಾಟ ಇಲ್ಲ, ಯಾವಾಗ ಗುಡಿಸಲು ಜೋಪ್ರಿ ಅಂತ ಅದಕ್ಕೆಂದು ಬದುಕಿವ್ರಿ ಇಲ್ಲಿ. ನೀವು ಅವಾಗ ಶುಗರ್ ಫ್ಯಾಕ್ಟ್ರಿ ಇತ್ತಲ್ಲ, ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ಅಂತ ಇದ್ದಿರಲ್ಲ, ಹ್ಞೂ ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ನೀವು ಕೆಲಸ ಮಾಡಿರಿ ಅವಾಗ? ಇಲ್ಲ ರೀ, ನಮ್ಮವ್ರು ಮಾಡಿಲ್ಲ ಬಿಡ್ರಿ. ನಮ್ಮ ಸಣ್ಣಪ್ಪ ಮಾಡ್ತಿದ್ದೆ, ನಮ್ಮಪ್ಪ ಇಲ್ಲ. ನಮ್ಮಪ್ಪ ನೀರು ಕಟ್ಟಕ್ಕೆ ಹೋಗ್ತಿದ್ದ ರೈತರದ್ದು. ಹ್ಞೂ ನೀವು ಚಿಕ್ಕವರಿದ್ದಾಗ ಈ ನಿಮ್ಮ ಕಂಪ್ನಿಯಾಗೆಲ್ಲ ರೆಡ್ಡರ್ ಜಾಸ್ತಿ ಅಲ್ಲ, ರೆಡ್ಡರ್ ಆ ರೆಡ್ಡರ್ ಮನೆತನದಾಗ ಏನಾದ್ರು ನೀವು ಕೆಲಸ ಮಾಡ್ತೀರಾ? ರೆಡ್ಡರ್ ಮನೆಗಳಾಗ ಸುಮಾರು ಒಂದು 10 ವರ್ಷ ಕೆಲಸ ಮಾಡೀನಿ ರೀ. ಒಣ ಸಂಬಳ ದುಡ್ದೀನಿ. ಮೊದಲು ದನ ಕಾಯಕ ಒಂದು 7-8 ವರ್ಷ ಇದ್ದಾಗ ದನ ಕಾಯಕ್ಕೆ ಸುಮ್ಮನೆ ಊಟ ಮಾಡಿ ಸುಮ್ಮನೆ ದನ ಕಾದು 7 ಗಂಟೆಗೆ ಬರ್ಬೇಕು. ಮುಸುರೆ ಗಿಸ್ರೆ ಅವ್ರು ಮಾಡಿದ ಕೆಲಸ ಎಲ್ಲ ಕಸ ಹೊಡೆಯೋದು, ಮುಸುರೆ ತಿಕ್ಕೋದು, ನೀರು ಹೊರಬೇಕು, ಏನೋ ಅವ್ರು ಹೇಳಿದ ಕೆಲಸ ಜಗ್ಗಿ ಹೇಳ್ತಾರ್ರಿ ಅವ್ರು. ಮತ್ತು ಅವ್ರು ವರ್ಷಕ್ಕೆ ಎಷ್ಟು ಕೊಡ್ತೀರಿ ನಿಮಗೆ ಸಂಬಳ? ಏನಿಲ್ಲ, ಮೊದಲು 7-8 ವರ್ಷ ಇದ್ದಾಗ ಸುಮ್ಮನೆ ದನ ಕಾದ್ರೆ ಊಟಕ್ಕೆ ಮಾಡೀವ್ರಿ. ಅವ್ರೇನು ಸಂಬಳ ಏನು ಕೊಡ್ತಿದ್ದಲ್ಲ ನಿಮಗೆ? ಸಂಬಳ ಏನಿಲ್ಲ. 72ರಾಗ ಕೊಟ್ಟಾರ ನೋಡಿ. 100 ರೂಪಾಯಿ ಕೊಟ್ಟಾರ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 100 ರೂಪಾಯಿ ಕೊಡ್ತಿದ್ರು. ಆಮೇಲೆ ನಾನು ಅವನಿಗೆ ಬಂದ ಒಂದು 17-18ಕ್ಕೆ ಬಂದಾಗ ಒಣ ಸಂಬಳ 250 ರೂಪಾಯಿ ಕೊಡ್ತಿದ್ರು ಒಂದು ವರ್ಷಕ್ಕೆ. ಅದೇ 205 ರೂಪಾಯಿ ಅಂದ್ರೆ ಜೀವನ ನಡೆಸ್ತಿದ್ರಾ ನೀವು? ಒಂದು ವರ್ಷಕ್ಕೆ 250 ರೂಪಾಯಿ. ರಾತ್ರಿ ಹಗಲು ದುಡಿಬೇಕು, ಹಗಲೆಲ್ಲ ಬೆಳ್ತಂಕಲ್ಲ ಹತ್ತಿ ಹೊಲಗಳು ನೀರು ಮಾಡಬೇಕು. ಹಗಲೆಲ್ಲ ಮತ್ತೆ ಹಚ್ಚವು, ಅದ್ರ ಕುಂಟೆ ಹೊಡೆಯೋದು, ಹತ್ತಿ ಹೊಲಗಳಾಗ ಮೆಣಸಿನ್ಕಾಯಿ ಹೊಲದಾಗ ಕೆಲಸ ಮಾಡಬೇಕು. ಸಾಯಂಕಾಲ 6 ಗಂಟೆಗೆ ಬರ್ತಿದ್ವಿ ಮನೆಗೆ. 6 ಗಂಟೆಗೆ ಬಂದರೆ ಅವ್ರ ಮನೆಗೆ 6 ಗಂಟೆಗೆ ಬಂದರೆ 6 ಗಂಟೆಗೆ ಬಂದರೆ ಒಂದು 25 ಎಮ್ಮೆ 30 ದನಗಳೆಲ್ಲ, ಆಕಳ ದನ, ಎತ್ತು ದನ ಎಲ್ಲ ಅವಕ್ಕೆ ಒಳಗೆ ಕಟ್ಟಾಗಿ ಒಂದು 10 ಮೇಲಾಗ ಕಿತ್ತಬೇಕು ಬಣ್ಣವಾಗ ಹುಲ್ಲು. ಒಂದು 50-60 ಕೊಡ ನೀರು ಹೊರ್ಬೇಕು ಅವ್ರ ಮನೆಗೆ. ರಾತ್ರಿ 8-8ವರೆಗೆ ಬರ್ತಿದ್ವಿ ರೀ. ಮತ್ತೆ ರಾತ್ರಿ ನೀರು ಮಾಡಬೇಕು, ಹೋಗ್ಬೇಕು ರೀ ರಾತ್ರಿ 9-10 ಗಂಟೆ ಒಳಗೆ. ಅವಾಗ ನಿಮಗೆ ಏಜ್ ಎಷ್ಟಿದ್ದು ರೀ ಸರ? ಏಜ್ ಒಂದು 19 ಇರ್ತಾವೆ ಬಿಡ್ರಿ. ನೀವು ಮದುವೆ ಆಗಿದ್ದು ಯಾವ ವರ್ಷ? 77ರಾಗ ಆಗೈತೆ ರೀ. ನಿಮಗೆ ಏಜ್ ಅವಾಗ ಎಷ್ಟಿದ್ದು ಅಂಜಾದ? ಅವಾಗ 20 ವರ್ಷ ಇತ್ತು. 20 ವರ್ಷದಾಗ ಮದುವೆ ಆದ್ರಾ? ಮತ್ತು ಅವಾಗೆಲ್ಲ ಏನು ಸ್ಟ್ರಗಲ್ ಅನುಭವಿಸಿದ್ರಿ ನೀವು ಮದುವೆ ಆದ್ಮೇಲೆ? ಮದುವೆ ಆದ ಮಗ್ಗನೇ ಸಂಬಳ ದುಡ್ದೀವಿ ರೀ. ಸಂಬಳ ದುಡ್ದೀವಿ, ಎಲ್ಲ ಕಷ್ಟ ಬಿದ್ವಿ. ತಿಂಬಕ್ಕೆ ಕೂಳಿಲ್ಲ, ಒಟ್ಟು ತಿಂದವು ನಾವು. ದನಗಳು ಒಟ್ಟು ಇವು ಬರ್ತಾವಲ್ಲ, ಯಾವ ಹೆಸರು ಅವು ದನಗಳು ಗಿಡ್ತಿದ್ರಲ್ಲ, ಅದ್ರಾಗ ಕಲಿಸ್ಕೊಂಡು ಪಾಲಿಸ್ ತಗೊಂಡು ಕಲಿಸ್ಕೊಂಡು ತಿಂದೀವಿ. ಅದ್ರಾಗ ಜೀವನ ಮಾಡೀವಿ. ಇಲ್ಲ, ಅನ್ನ ಇಲ್ಲ, ಸಿಗವಲ್ದು. ಆ ರೊಕ್ಕಕ್ಕೆ ಏನು ಬರ್ತದ? 55 ಪೈಸೆ ಬರ್ತದೆ ಒಂದು ದಿವ್ಸಕ್ಕೆ, ರಾತ್ರಿ ಆಗಲು ಮಾಡಿದ್ರೆ. ಸರ್ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆ ಹೆಂಗೆ ಅನ್ಯೋನ್ಯವಾಗಿದ್ರ? ನಿಮ್ಮ ತಂದೆ ತಾಯಿಗಳು ಆಗಿನ ಕಾಲದ ಜನ? ನಮ್ಮ ತಂದೆ ತಾಯಿನೇ ನಮ್ಮಮ್ಮ ಅನ್ಯೋನ್ಯವಾಗಿದ್ದರು. ನಮ್ಮಮ್ಮ ಎಲ್ಲಿದ್ರಾಗ ದುಡ್ಕೊಂಡು ಬಂದು ನಮ್ಗೆ ಸಹಕಾರ ಮಾಡಿಕೊಟ್ಟಾಳ. ನಮ್ಮಪ್ಪ ಮಾಡಿಕೊಟ್ಟಿಲ್ಲ. ನಮ್ಮಪ್ಪ ಕುಡ್ಕೊ ನಮ್ಮನ್ನು ದುಡ್ಕೊಂಡು ಬಂದಿದ್ದು ಕಾದ್ಕೊಂಡಿದ್ದು ಬರತ್ತಲ್ಲಿ ಕಸ್ಕೊಂಡು ಬಿಡೋದು, ಕುಡಿದು ಬಂದುಬಿಡೋದು, ನಮ್ಮ ಅಮ್ಮನ ಬಡ್ದು ಬಿಡೋದು ರೀ. ನಾವು ಹಂಗೆ ಕಷ್ಟ ಬಿದ್ದು ಅಲ್ಲಿ ದುಡ್ದು ಇಲ್ಲಿ ದುಡ್ದು ನಮಗೆ ಕೆಲವು ದಿನರ್ತಕ್ಕೆ ದುಡ್ದಿದ್ವಲ್ಲ, ಎಲ್ಲನ ಗದ್ದೆ ಇದ್ರೆ ನೋಡ್ಕಪ್ಪ ಅಂಜಿನಪ್ಪ ಅಂತ ಹೇಳಿದ್ರು. ಆವಾಗ ನಾನು ಓದಿದ್ರೆ ಅಲ್ಲಿ ಒಂದು 3 ಎಕರೆ ಮಾಡಿದೆ ಲೆಕ್ಕ ಬಾಯಾಗಂತ, ನಾಗಪ್ಪಂದು, ಗಂಗಾವತ್ ನಾಗಪ್ಪಂದಂತ. ಅಲ್ಲಿ ಮಾಡಿದಾಗ ಅದ್ರಾಗ ಮಾಡ್ಕೊಂತಿದ್ದೆ. ನಮ್ಮಗ ಅಲ್ಲಿ ಜೊತೆ ಆದ್ರೆ ಒಂದು 3 ಕುರುಬ್ರತ್, ಒಬ್ಬತ್ತ ಕೆಂಚ್ ಅಂತ, ಇನ್ನೊಬ್ಬತ್ತ ಭೀಮಪ್ಪ, ಕುಷ್ಟಗಿ ಭೀಮಪ್ಪ ಅಂತ, ಗುಂಡಯ್ಯ ಅಂತ ಆತ 3 ಪರಿಚಯ ಇದ್ರು. ಅವರೊಂದು 4 ಎಕರೆ ಮಾಡಿದ್ರು. 3 ಕಲಿಸಿ ಅವರು ಅಂಜನಪ್ಪ ಅಲ್ಲಿ ನಮ್ಮ ಫಕೀರ್ಗೌಡರ್ದು ಹಳೆ ಮಗನಾಗ 10 ಎಕರೆ ಐತೆ ಮಾಡ್ತೀಯ ಅಂದರು. ಮಾಡ್ತೀನಿ ಅಂದೆ. ಆದ ಮಕ ಇದಾದ ಮಕ ಬೆಳೆ ಬಂದ ಮಕ
ಅಲ್ಲಿಗೆ ಹೋದ್ವಿ ನೋಡಕ್ಕೆ. ಅವ್ರಿಗೇನು ಖಾಲಿ ಆಯ್ತು, ಅವ್ರು ಕೊಬ್ಬು ತೊಳೆದಿದ್ರು. ಬೇರೆಯವರು ಗುತ್ತಿಗೆ ಕೊಟ್ಟಿದ್ರು. ಅವರು ದೊಡ್ಡದೇನವ್ರು ಫಕೀರಗೌಡ್ರು ಅಂದ್ರೆ ನಮ್ಮ ಕರ್ನಾಟಕದಾಗ ಎಲ್ಲರಿಗೂ ಗುರ್ತೈತೆ, ನಮ್ಮ ಬಳ್ಳಾರಿ ಜಿಲ್ಲೆದಾಗ ಎಲ್ಲ ಗುರ್ತೈತೆ ಹೆಸರುವಾಸಿ. ಆವಾಗ ಅವ್ರ ಗದ್ದೆ ಮಾಡೋಕೆ ಮಾತಾಡಕ್ಕೆ ಹೋದ್ವಿ. ಅವರು 3,000 ರೂಪಾಯಿ ಹೇಳಿದ್ರು ಒಂದು ಎಕರೆ. 3,000 ರೂಪಾಯಿ ಇಲ್ಲಪ್ಪ, ಆಗೋದಿಲ್ಲ, ಅಷ್ಟು ಗುತ್ತಿಗೆ ಆಗೋದಿಲ್ಲ. ಇಲ್ಲಿ ನೋಡಿದ್ರೆ 1,500 ರೂಪಾಯಿ 2 ರೂಪಾಯಿ ಕೂಲಿ ಕೊಡ್ತಿದ್ವಿ. ನಮ್ಗೆ 2,000 ರೂಪಾಯಿಗೆ ಆದರೆ ಒಂದು ವರ್ಷಕ್ಕೆ ಇರಲಿ ಗೌಡ್ರೆ ಅಂತ ಅಂದ್ವಿ. ಸರಿ ಬಿಡು ಅಂತ ಹಂಗೆ ಮಾಡಿ ಹಿಂಗೆ ಮಾಡಿ ಇವ್ರು 2,000ಕ್ಕೆ ಇಸ್ಕೊಟ್ರು ಭೀಮಪ್ಪ ಅವರು. ಇಸ್ಕೊಟ್ಟು ಮಕ ನಾವು ಹಂಗೆ ಮಾಡ್ತಾ 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 ದುಡಿತಾ ಹಂಗೆ ಸ್ವಲ್ಪ ಡೆವಲಪ್ ಆಯಿತು. ಆ ಡೆವಲಪ್ ಆದ ಮಗ ಹಂಗೆ ಹಿಂಗೆ ಬಂದ್ವಿ. 97ರಾಗ ಮಳೆ ಬಂದ್ಬಿಡ್ತು. ಮಳೆ ಬಂದರೆ ಏನೋ ರೋಡ್ ಕೂಡಿ ಆಗಿತ್ತು, ಒಂದು 23,000 ರೂಪಾಯಿ ಆ ಕಾಲದಾಗ. ಆದಾಗ ಮಳೆ ಬಂದು 97ರಾಗ ಈರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದವಾಗ. ಅವಾಗ ಹತ್ತಿ ಭತ್ತ 2 ಎಕರೆ ಭತ್ತ 8 ಎಕರೆ ಹತ್ತಿ ಹೊಲ ಹಂಗೆ ಹೋಗ್ಬಿಡ್ತ್ರಿ. ಮಳೆಗೆ ಬಂದು ಏನು ಉಳ್ಳಿಲ್ರಿ. 60,000 ಇಟ್ಟಿದ್ದು ಖರ್ಚು ತಂದು ಅಲ್ಲಿ ಇಲ್ಲ. ನಮ್ಮ ತಗ ಸ್ವಲ್ಪ ಒಂದಿತ್ತು, ಒಂದು 23,000 ಇದ್ದವು. ಅವಾಗನು ಹೋಗ್ಬಿಟ್ರಿ. ಮತ್ತೆ ಸಾಲ ಬಿದ್ದುಬಿಟ್ರು ಒಂದು 30,000 ಆ ಕಾಲದಾಗ. ಸಾಲ ಬಿದ್ದು ಅವಾಗ ಸಾಲ ಬಿದ್ದ ಮಕ ಅವರು ಏನಪ್ಪ ಕೊಬ್ಬು ತುಳ್ರಿ ಅಂತ ಅಲ್ಲೋರೆ ಮತ್ತೆ ಪೋಟಿ ಬಂದರು. ಕೊಬ್ಬು ತೊಳ್ತೀವಿ ನಾವು 13 ಟನ್ ಕೊಡ್ತೀವಿ ಅಂತ ಬಂದಾರಂತ ಅವರವ್ರು. ಆತಗೆ ನನಗೆ ಬಲ ವಿಶ್ವಾಸ ಇತ್ತು ಚಂದ್ರಗೌಡಗೆ ನನಗೆ. ಆವಾಗ ಆತ ಮನೆಗೆ ಬಂದು ನಮ್ಮ ಮನೆಗೆ, ಬಾರ ಅಂಜನಿ ಅಂತ ಮನೆಗೆ ಕರ್ಕೊಂಡು ಹೋಗಿ, ಅಂಜನಿ ಮತ್ತು ಹಿಂಗೆ ನೋಡಪ್ಪ 13 ಟನ್ ಕೇಳ್ತಾರ, ನೀನು 12 ಟನ್ ಕೊಡಪ್ಪ ಅಂತ ಕೇಳಿದ್ರು. ಕೇಳಿದಾಗ ಇಲ್ಲಿ ಬಿಡು ಗೌಡ, ನಮಗೆ ಕೊಬ್ಬಂದ್ರೆ ಆಗೋದಿಲ್ಲ, ವರ್ಷಗಟ್ಟಲೆ ರೊಕ್ಕ ಬರೋದು ಪೇಮೆಂಟು. ನಾವು 6 ತಿಂಗಳಿಗೊಂದ್ಸಲ ಇಲ್ಲಿ ರಿಕವರ್ ಮಾಡಿ ಕಟ್ಟಿ ತಗೊಂಬರೋರು ನಾವು ಅಂದೆ. ನೋಡು ಅಂತ ಒಂದು 15 ದಿವಸ ತಿರುಗಿ ನಮ್ಮ ಮನೆಗೆ. ನೋಡು ಮಾಡು, ನಿನ್ನಂಗೆ ಗುತ್ತಿಗೆ ಕೊಟ್ಟರು ಯಾರಿಲ್ಲ ನಮ್ಮೂರಾಗ, ನೀನು ಬೇಯಿಸ್ಕೊಟ್ಟಿಯಪ್ಪ, ನಾನು ನೆನೆಸ್ಕೊಂತೀವಲ್ಲ ನಿಮ್ಮನ್ನು, ನೀನು 1 ರೂಪಾಯಿ ಡೂ ಬಿಟ್ಟಿಲ್ಲ ನಮ್ಗೆ ಅಂತ ಆತ ಕೇಳ್ದ. ಇಲ್ಲಿ ಬಿಡು ಗೌಡ, ಕೊಬ್ಬಂದ್ರೆ ಆಗೋದಿಲ್ಲ ನಮ್ಮ ತಗ, ಕೊಬ್ಬನ್ಗಂದ್ರೆ ಇಲ್ಲಿ ಖರ್ಚು ಕೊಡೋದಿಲ್ಲ ನಮಗೆ. ವರ್ಷಗಟ್ಲೆ ಅಂದರೆ ಮತ್ತೆ ವರ್ಷಗಟ್ಲೆ ಆಗ ಇದಾಗ್ತೈತೆ, ಅದು ಕಟಿಂಗ್ ಚಾರ್ಜಿ ಆ ಚಾರ್ಜಿ ಈ ಚಾರ್ಜಿ ಅಂತ ಒಂದೇ ಸಲ ಕೊಡೋದಿಲ್ಲ. ಇಲ್ಲಿ ನಮ್ಗೆ ತಟ್ಕೊಂಬೋದಿಲ್ಲ, ನಮಗೆ ಬಡ್ಡಿ ಬೀಳ್ತೈತೆ, ಅದು ವರ್ಷಗಟ್ಲೆ ಬಡ್ಡಿ ಬೀಳ್ತೈತೆ ಅಂತ. ನಾನು ಬ್ಯಾಡ ಗೌಡ, ನನ್ನ ತಗ ಆಗೋದಿಲ್ಲ ಅಂದ. ಇಲ್ಲಿದ್ರೆ ನನಗೆ ನನ್ನ ಲೆಕ್ಕದಾಗ ಮಾಡಿ ಕೊಬ್ಬು ತೊಳಿ ನಿನಗೆ ತಿಂಗಳಿಗೆ 2,000 ಕೊಡ್ತೀನಿ ಅಂತ ಹೇಳ್ದೆ ನನಗೆ. ಇಲ್ಲಿ ಬಿಡ್ರಿ ನಮ್ಮ ತಗ ಆಗೋದಿಲ್ಲ, ಸುಮ್ಮನೆ ಯಾಕೆ, ನಾವು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಆಗ್ತದೆ ನಮ್ಮ ಫ್ಯಾಕ್ಟ್ರಿಲಿದ್ದ ಅಲ್ಲಿಗೆ ರಾಮಸಾಗರಕ್ಕೆ. ಆಗೋದಿಲ್ಲ ಬಿಡ ಗೌಡ, ನಮ್ಮ ತಗ ಆಗೋದಿಲ್ಲ, ಸುಮ್ಮನೆ ಬರೋದು ಹೋಗೋದು, ಸುಮ್ಮನೆ ನೀನು ಯಾರಿಗಾನ ಕೊಟ್ಕೋ ಗೌಡ, ಒಂದು 10 ರೂಪಾಯಿ ಹೆಚ್ಚಂದ್ರೆ ನನಗಿನ್ನು ಯಾರಿಗಾನ ಕೊಡೋಕಂದು. ನಾನು ಅಲ್ಲಿಗೆ ಲಾಸ್ಟ್ಗೆ 5,000 ಕೊಡ್ತೀನಿ ಅಂದೆ. ಹಂಗೆ 10 ವರ್ಷ ಮಾಡಿ ನಾ ಭೂಮಿ. ಬರ್ತಾ 4,000 5,000 ತನಕ ಮಾಡೀನಿ. ಲಾಸ್ಟ್ಗೆ ಇನ್ನೊಂದು 500 ಕೊಡ್ತೀನಿ ನೋಡಪ್ಪ, 5,500 ಇದ್ರೆ ನಿನಗೆ ಇಟ್ಟಿದ್ರೆ ಕೊಡು, ಇಲ್ಲಿದ್ರೆ ಅವ್ರಿಗೆ ಕೊಟ್ಬಿಡು ಗೌಡ. ಒಂದು ಎಕರೆಗೆ 10,000 ಅಂದ್ರೆ ಒಂದು 100 ರೂಪಾಯಿ ಉಳಿತು 10 ಎಕರೆಗೆ. ನೀನು ಖರ್ಚಿಗೆ ಉಳಿತೈತೆ, ನಾವೇನು ಹಂಗೆ ಅನ್ಯಾಯ ಮಾಡೋರಲ್ಲ ಗೌಡ, ನಿನ್ನ ಇಷ್ಟಿದ್ರೆ ಕೊಡು ಗೌಡ ಇಲ್ಲಿದ್ದಂದೆ. ಆಮೇಲೆ ನೋಡು ಅಂತ ಭಾಳ ಪ್ರಯತ್ನ ಮಾಡ್ದಾತ. ನನ್ನದು ಲೆಕ್ಕದಾಗ ಮಾಡಿ ನೀನಂತ. ಆ ಲೆಕ್ಕದಾಗ ಬ್ಯಾಡ ಬಿಡು ಗೌಡ, ನಾನು ಸುಮ್ಮನೆ ಕೂಲಿ ದುಡ್ದಂಗೆ ಆಗ್ತದೆ, ನಾವೆಲ್ಲ ನೋಡ್ಕೊಂತೀವಿ ಗದ್ದೆ ಗಿದ್ದು ಮಾಡ್ಕೊಂತೀವಿ ಅಂತ. ಅವಾಗತ್ತ 60,000 ಲಾಸ್ ಆಗೈತೆ. ಅವಾಗ ನಮ್ಮದು ಸೈಕಲ್ ಮೇಲೆ ಹೋಗ್ತಿದ್ದೆ ಕಂಪ್ಲೇಕ. ಸೈಕಲಲ್ಲ ಅವಾಗ ಏನಿಲ್ಲ. ಅವಾಗ ಹಂಗಿತ್ತು, ಇಲ್ಲಿ ಕೊಳ್ಳಾಗ ಹಂಗೆ ಅರ್ಧೋಗಿತ್ತು, ಎಲ್ಲ ಮಾಸ್ ಹೋಗಿತ್ತು. ಬುನತ್ ತೋಡಕ್ಕೆ ಹೋಗ್ತಿದ್ವಿ ಅಲ್ಲಿ ಇಲ್ಲಿ ಕಂಪ್ಲೇಗ. ಬುನತ್ ತೋಡಕ್ಕೆ ಹೋಗ್ತಿದ್ವಲ್ಲ, ಕರ್ರಗಾಗಿತ್ತು, ಹಂಗಿಗನ ಅರ್ಧೋಗಿತ್ತು. ಆತ ಅಮಾಲಿ ಹೊನ್ನಪ್ಪ ಅಂತ ಆತ ಅಲ್ಲಿ ಕಾಳಮ್ಮ ಕೊಡ್ತಾಗ ಓದಿದ್ದ. ತಮ್ಮ ನಾನು ಬರ್ತೀನಿ ತಟ್ಕೊಳ್ಳೋ ಅಂದ. ಬಾ ಅಣ್ಣ ಅಂದ ಮಗ ಕುಂತ್ಕಂದ. ಏನು ತಮ್ಮ ಜನ ಇದ್ದಂಗೆ ಇದ್ದು ಏನು ಹಿಂಗೆ ಆಗ್ಬಿಟ್ಟಲ್ಲ, ಅಲ್ಲ ಹಂಗಲ್ಲ ಅರ್ಧೋಗ್ಬಿಟ್ಟೈತೆ, ಭಾಳ ಏನು ತೊಂದ್ರೆ ಇದ್ದಂಗೆ ಐತೆ. ಇಲ್ಲಣ್ಣ, ಮತ್ತು ಮೊನ್ನೆ ಮಳೆ ಬಂದಾಗ 60,000 ಲಾಸ್ ಆಗೈತೆ, ಇವಾಗ ಸಾಲ ಐತಣ್ಣ, ನಾನು ಹೆಂಗೆ ಬದುಕ್ಬೇಕು ನನಗೆ ಗೊತ್ತಿಲ್ಲ, ಬುನತ್ ತೋಡಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ. ಆಮೇಲೆ ಮಾಡ್ತೀಯಣ್ಣ ಹಂಗಿನೇ ಅಪ್ಪ ಅಂದ. ಮಾಡ್ತೀನಿ ಬಿಡೋಣ ಅಂದೆ. 27ರಾಗ ಈರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ 15 ದಿವಸ ಬಂತು ರೀ ಮಳೆ ರಾತ್ರಿ ಆಗಲಿ ಬಂದೈತೆ. ಬಂದು ಎಲ್ಲ ಹೊಲಗಳಾಗ ನಂದು ಒಬ್ಬಂದು ಅಲ್ಲಿ ಬಿಡ್ರಿ, ಎಲ್ಲ ಹತ್ತಿ ಹೊಲ ಅದ್ರಾಗ ಮೊಳಕೆ ಬಂದ್ಬಿಡ್ತು. ಗದ್ದೆಗೆ ಬಿದ್ದು ಒಂದು 2 ಎಕರೆ ಅದ್ರಾಗ ಮೊಳಕೆ ಬಂದು ಏನೂ ಬಂದಿಲ್ಲ ರೀ ಅವಾಗ. ಆ ಕಾಲದಾಗ 60,000 ರೂಪಾಯಿ ಲಾಸ್ ಆಗೈತೆ ರೀ. 60,000 ರೂಪಾಯಿ ಲಾಸ್ ಆದರೆ ಅವಾಗ ನಾವು ಭಾಳ ಕಷ್ಟ ಬಿದ್ದು ಹಮಾಲಿ ಮಾಡೀನಿ. ಗಂಗಾವತಾಗ ಹಮಾಲಿ ಮಾಡೀನಿ 3 ವರ್ಷ. ಗಂಗಾವತಾಗ ಅಕ್ಕಿ ಹಮಾಲಿ ಮಾಡೀನಿ ರೀ. ಗಂಗಾವತಾಗ ಅಕ್ಕಿ ಹಮಾಲಿ ಮಾಡಿ ಭಾಳ ಕಷ್ಟ ಬಿದ್ದು ರಾತ್ರಿ ಹಗಲು ಮಾಡಬೇಕು. 24 ತಾಸು ದುಡಿದ್ರೆ 700-800 ಬರೋದು ಆ ಕಾಲದಾಗ ಅಲ್ಲಿ.
ಅವರು ಇವರು ಬಳ್ಳಾರಿ ಇಂಡಸ್ಟ್ರಿ ಅಂತ ಮಿಲ್ ಅದು. ಆತ ಮಹೇಶಪ್ಪ ಅಂತ ರಾತ್ರಾಗಲ್ ನಡೆಸಿದ್ದ. ಇವತ್ತು ಮುಂಜಾನೆ 10 ಗಂಟೆಗೆ ಹೋದ್ರೆ ನಾಳೆ 12 ಗಂಟೆಗೆ ಬರ್ಬೇಕು, ರಾತ್ರಿ ನಿದ್ದೆ ಮಾಡಂಗಿಲ್ಲ. ಅಷ್ಟು ಕಷ್ಟ ಬಿದ್ದು ದುಡ್ದಿವ್ರು ರೊಕ್ಕ. ದುಡಿದು ಸಾಲ ಕಟ್ಕೊಂಡು ಮತ್ತೆ ಮತ್ತೆ ಹೊಲಗಳು ಮತ್ತೆ ಮಾಡಕ್ಕೆ ಹೋಗಿವ್ರಿ. ಮತ್ತೆ ಒಂದು ಹೊಲ ನಮ್ಮ ಊರಾಗ ಗೌಡ ಅಂತಿದ್ದ, ನಿಮ್ಮ ರಾಮಸಾಗರದ ತಾತ ಗೌಡ. ಅಲ್ಲಿ ಕುಂತಿದ್ದೀವಿ ರೀ, ಬಸ್ ಸ್ಟ್ಯಾಂಡಾಗ ಕುಂತಿದ್ರೆ, ಏನಿಲ್ಲ ಅಂಜನಿ ಅಲ್ಲಿಗೆ ಹೊಂಟಿವಲ್ಲ ಅಂದ. ಇಲ್ಲಿ ಗೌಡ ಶೀಲ್ ಹಿಡ್ಕೊಂಡು ಓದ್ತಿದ್ವಿ ಬಿತ್ತಿಟ್ಕೊಂಡು. ಅಂದರೆ ಏನು ಎಲ್ಲಿಗೆ ಹೊಂಟಿವಲ್ಲ ಅಂಜಿನಿ ಅಂದ. ಇಲ್ಲಿ ಗೌಡ ಅಮಲಿ ಮಾಡಕ್ಕೆ ಹೋಗ್ತಿದ್ದೆ ಅಂತ ಹೇಳಿದೆ. ಅಮಲಿ ಮಾಡಕ್ಕೆ ಹೋದ್ರೆ ನಮ್ಮ ಊರಾಗ ರಾಮಸಾಗರದಾಗ ದೇಣಿಯಪ್ಪ ನೀನು, ಇವಾಗ ದೇಣಿ ಅಂತಾರಲ್ಲ ನಿನ್ನ, ನಾನು ಇದು ಮಾಡೋಕ್ಕೆ ಇಷ್ಟ ಇಲ್ಲ, ನಿನಗೆ ಬಾ, ಗದ್ದೆ ಬೇಕಾ ಹೊಲ ಬೇಕಾ ಏನು ಬೇಕಾ ಕೊಡಿಸ್ತೀನಿ ಬಾ ಅಂದ. ಇಲ್ಲಿ ಗೌಡ ಇವಾಗ ತಪ್ಸಂಗಿಲ್ಲ, ಹೋಗ್ಲೇಬೇಕು ಮಿಲ್ಲಿಗೆ ನಾನು, ನಾಳೆ ಎಷ್ಟೊತ್ತಿಗೆ ಬರ್ತೀನಿ ನಾಳೆ ಅಂದ. 12 ಗಂಟೆ ಆಗ್ತದೆ ಅಂದ. 12 ಗಂಟೆಗೆ ಅಂದರೆ 5 ಗಂಟೆಗೆ ಬಾ, 5:15 ಫ್ಯಾಕ್ಟ್ರಿ ಅವಾಗ 5:15 5:15 ಬಿಡ್ತಿತ್ತು ರೀ ಡ್ಯೂಟಿ ಜನರಲ್. ಅವಾಗ ಹ್ಞೂ ಸರ್. 5:15 ಹೋಗಿದ್ದು ರೀ. ಹೋದವಾಗ ಅವಾಗ ಹೋದೆ, ಏನು ಬಂದೆ ಅಂದ. ಬಂದಿನ ಗೌಡ ಅಂದ. ಹೋದ್ವಿ ಹೊಲಕ್ಕೆ, ಅಲ್ಲಿ ರಾಮಸಾಗರ ಕರ್ಕೊಂಡ ತಾತ. ಅಲ್ಲಿ ಈತ ಮಾಸ್ಟರ್ ಸಿದ್ದಪ್ಪಂದಂತ ಗದ್ದೆ ನೋಡ್ಸಿದ್ರಿ. 2.5 ಎಕರೆ ಗದ್ದೆ ಅಲ್ಲಿ ನೀಲಕಂಠ ಹೊಲದ ಬಗ್ಲಾಗೈತೆ. ಅವಾಗ ತೋರಿಸಿದ್ರು, ನೋಡ್ಕೊಂಡು ಬಾ ಅಂದ್ರೆ ಅವ್ರ ಮಗಳನ್ನ ಕಳಿಸಿದ್ರು, ಮಾಸ್ಟರ್ ಸಿದ್ದಪ್ಪನ ಮಗನ ಕಳಿಸಿದ್ರು. ಅವಾಗ ಹೋಗಿ ನೋಡ್ಕೊಂಬಂದ್ವಿ. ನೋಡ್ಕೊಂಬಂದೇನಪ್ಪ ಅಂಜನೇ ಅಂದರು ಅವರು. ನೋಡ್ಕೊಂಬಂದಿನ ಗೌಡ ಅಂದೆ. ಸರಿ ಬಿಡು, ಮತ್ತೆ ಏನಪ್ಪ ಮಾತಾಡೋಣ ಅಂದ್ರೆ, ಮಾತಾಡಿ ಗೌಡ ಅಂತ. ಅವರು 10,000 ರೂಪಾಯಿ ಕೊಡ್ರ ಅಂತ ಕೇಳಿದ್ರು. ಅವ್ರು ಗೌಡ್ರು ಮಾತಾಡಿದ್ರು. ಅವಾಗ ಆತ ಕರ್ಕೊಂಬಂದ, ಬಾರ ಅಂಜಿನಿ ಅಂತ ಹೊರಗೆ ಕರ್ಕೊಂಬಂದು ಎಷ್ಟಿಗೆ ಮಾತಾಡೇನಪ್ಪ. ಅವ್ರೇನು 10,000 ಹೇಳ್ತಾರೆ ಒಂದು ವರ್ಷಕ್ಕೆ. 2.5 ಎಕರೆಗೆ ಬೋರ್ ಐತೆ, ಅದ್ರಾಗ 2 ಇಂಚು ನೀರು ಇದಾವೆ, ಕೆರೆ ನೀರು ಇದಾವೆ. ಅಂದರೆ ನಾನು ಕರ್ಕೊಂಬಂದು ಗೌಡ ಹೇಳಿದ್ದು 7,500 ಮುಗಿಸ್ಬಿಡಪ್ಪ ಅಂತ ಅಂದೆ. ಆವಾಗ ಹೋಗಿ ಸಿದ್ದಪ್ಪ 7,000 ಕೊಡ್ತಾನೆ ಒಳಗೆ ಒಂದು ವರ್ಷಕ್ಕೆ ಅಂದ. ಗಿಟ್ಟೋದಿಲ್ಲ ಅದು ಇದು ಅಂದ. ಆಮೇಲೆ 7,500 ಮುಗಿಸ್ಬಿಟ್ರು. 7,500 ಮುಗಿಸಿದ್ಮ್ಯಾಗ ಅವಾಗ ನಿಂದರ್ಗೆ ನೋಡಪ್ಪ ಗದ್ದೆ ನಮ್ಗೆ ಸಂಬಂಧ ಇಲ್ಲ ಅಂತ ಆತಂದ. ಈ ಗೌಡ್ಗೆ ಹೇಳ್ದ. ಆಯ್ತು ಹೇಳ ಹಂಗೆ ನಿಂದೆ ನೋಡಿ ಗದ್ದೆ, ಇವಾಗ ನೀನು ಬಿಡಂಗಿಲ್ಲ ಅಂದ. ಆಯ್ತು ಬಿಡಪ್ಪ ಗೌಡ ಅಂದೆ. ಆಮೇಲೆ ಸ್ವಲ್ಪ ಅವರು ತಲೆ ಜೋಲಾಕಿದ್ರು ಇದು ಗುತ್ತಿಗೆಗೆ. ಏನು ಸಿದ್ದಪ್ಪ ತಲೆ ಜೋಲಾಗ್ದಲ್ಲ, ಏನು ಸಪ್ಕ ಇದೆ ಏನು ಹೇಳಂದ. ಏನು ಬಾ ಗುತ್ತಿಗೆ ಏನು ಅಂದ. ಗುತ್ತಿಗೆ ಅವ್ನು ಕೇಳಬೇಡ, ನನ್ನ ಕೇಳು ಗುತ್ತಿಗೆ, ನೀನು ಆತನ ಕೇಳಬೇಡ 6 ತಿಂಗಳಿಗೆ ಒಂದ್ಸಲ ಅಂತ ಆತ ಭರವಸೆ ಕೊಟ್ಬಿಟ್ಟ. ಯುಗಾದಿ ಮುಂದೆ ಬಂತು, ಮಳೆ ಬಂತು. ಮಿಲ್ಗೆ ಹೋಗ್ತಿದ್ದು ಗಂಗಾವತಿಗೆ. ಆ ಮಿಲ್ಗೆ ಹೋಗ್ಕಂತ ಬರ್ಕಂತ ಅದು ನೋಡ್ಕೊಂತಿದ್ದು. ಬಳ್ಳಾರಿಗೆ ಹೋಗಿ ಬೀಜ ತಗೊಂಡು ಬಂದೆ, ಜೋಳ ಅಂತ ಮೆಣಸಿನ್ಕಾಯಿ ಬೀಜ ತಗೊಂಡು ಬಂದು. ಮಳೆ ಬಂತು. ಮಳೆ ಬಂದ ಮಕ್ಕ ಹೋಗಿ ಟಿಲ್ಲರ್ ಓಡಿಸ್ಕೊಂಬಂದೆ. ಬಂದ ಮಕ್ಕ ಬೀಜ ತಂದು ಇಲ್ಲಿ ಫ್ಯಾಕ್ಟ್ರಿಯಾಗ ನೀರಿನ ಟ್ಯಾಂಕ್ ಐತ್ರಿ, ಅಲ್ಲಿ ನೀರಿನ ಟ್ಯಾಂಕ್ದಾಗ ಸಸಿ ಹಾಕಿದೆ. ಮೆಣಸಿನ್ಕಾಯಿ ಇಟ್ಟಿವ್ರಿ. ಮೆಣಸಿನ್ಕಾಯಿ ಇಟ್ಟು ಮಿಲ್ಲಿಗೆ ಹೋಗ್ಕಂತ ಬರ್ಕೊಂತಿದ್ವಿ. ನಮ್ಮ ಹೆಣ್ಮಕ್ಳು ಹೋಗಿ ಕೆಲಸ ಮಾಡಿಸ್ಕೊಂಡು ಬರ್ತಿದ್ರು. ನಾನು 12 ಗಂಟೆಗೆಲ್ಲ ಬಂದುಬಿಡ್ತಿದ್ದೆ ಅಲ್ಲಿಗೆ. ಬಂದು ನೋಡ್ಕೊಂಡು ಕೆಲಸ ನೋಡ್ಕೊಂಡು ಸಾಯಂಕಾಲ 5-6 ಗಂಟೆಗೆ ಬರ್ತಿದ್ವಿ ಮನೆಗೆ. ಬಂದ ಮಗ ಆಮೇಲೆ ಎಲ್ಲ ಬೆಳೆ ಬಂದುಬಿಡ್ತೀರಿ. ಅವಾಗ ಮೆಣಸಿನ್ಕಾಯಿ ರಾಯಕ್ಕೆ ಬಂತು. ಅಲ್ಲಿ ದಣಿಯರಿಗೆ ಹೇಳಿದ್ವಿ, ನಾವು ಮೆಣಸಿನ್ಕಾಯಿ ರಾಗ ಐತ್ರಿ, ಒಂದು ವಾರ ಬರೋದಿಲ್ಲ ಅಂತ ಹೇಳಿದ್ವಿ ಮಿಲ್ ಓನರ್ಗೆ. ಅಷ್ಟು ಮಾಡಿರಿ ಅಂದರು. ಆವಾಗ ಮೆಣಸಿನ್ಕಾಯಿ ಹರಿದ್ವಿ. ಅವಾಗನಾಗ 25 ಮಂದಿ ಬಂದು 21 ಚೀಲ ಮೆಣಸಿನ್ಕಾಯಿ ಹರಿದ್ರಿ. ಅವಾಗ ಆ ಕಾಲದಾಗ 84ರಾಗ 620 ರೂಪಾಯಿಗೆ ಹೋದ್ವಿ ಒಂದು ಕ್ವಿಂಟಲ್. ಅವಾಗ ಹೋದಾಗ ಆ ಕಾಲದಾಗ ಲಾಸ್ಟಿಗೆಲ್ಲ 80,000 ಉಳಿದಿವ್ರಿ. 80,000 ಉಳಿದ್ರೆ ಅದ್ರಾಗ ಡೆವಲಪ್ ಮಾಡ್ಕೊಂತ ಒಂದು 50 ಎಕರೆ ತನಕ ಮಾಡೀನಿ ಭೂಮಿ. ಆ ರೊಕ್ಕದಾಗ ಮತ್ತೆ ಮಾಡಿ ನಾವು ಮಕ್ಕಳನ್ನ ಮರಿನ ಎಲ್ಲರನ್ನ ಓದಿಸಿ ಮದುವೆ ಮಾಡಿ ಈ ಮಟ್ಟಕ್ಕೆ ನಿಂತೀವ್ರಿ. ಇವಾಗ ಮನೆ ಮಠ ಎಲ್ಲ ಐತ್ರಿ. ಇವಾಗ ಎಲ್ಲ ಮನೆ ಗಿನೆ ಎಲ್ಲ ಐತೆ. ಮಕ್ಕಳಿಗಾನಿ ಬೇಸ್ ಓದಿಸೀನಿ, BA ಓದಿಸೀನಿ ಮಕ್ಕಳಿಗಾನಿ. ಒಬ್ಬಾತ ಇದಾನ ಇಂಜಿನಿಯರ್ ಇದ್ದಾನೆ. ಎಲ್ಲ ಕೆಲಸ ಮಾಡಿ ಇವಾಗ ಮಕ್ಕಳು ದುಡ್ತಿದಾರೆ. ನಾವುಗಾನಿ ಆರಾಮ್ ಹೊಂತಾಗಿರ್ತೀವಿ ರೀ. ಎಲ್ಲ ಕುರಿ ಒಂದು 10-12 ಕುರಿ ಶೆಡ್ ಹಾಕ್ಯಂಡು ಅದು ನಮ್ಮ ಜೀವನಕ್ಕಂತ ಇಟ್ಕೊಂತ ಇದ್ದೀವಿ ರೀ. ಸರ್, ಇವಾಗ ನಿಮ್ಮ ಜೀವನದ ಕತೆ ಎಲ್ಲ ನೀವು ಹೇಳ್ಕೊಂಡ್ರಿ, ನಿಮ್ಮ ಕಷ್ಟ ಸುಖ ದುಃಖಗಳೆಲ್ಲ ಹೇಳ್ಕೊಂಡ್ರಿ. ಹ್ಞೂ ರೀ. ನೀವು ಹೆಂಗ್ ಬೆಳೆದು ಬಂದ್ರಿ, ಏನ್ ಕತೆ, ಆಮೇಲೆ ಹೊಲದಲ್ಲಿ ನೀವು ಭೂಮಿಯಲ್ಲಿ ಏನೆಲ್ಲ ಬೆಳೆದು ಎಷ್ಟೆಲ್ಲ ಕಷ್ಟಪಟ್ರಿ ಅಂತ ಎಲ್ಲ ಹೇಳ್ಕೊಂಡ್ರಿ. ನೀವು ನಮ್ಮ ವೀಕ್ಷಕರಿಗೆ, ನಮ್ಮ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇವಾಗ ನಾವು ಕಷ್ಟ ಬಿದ್ದಂಗೆ ಅವ್ರ ಜನಗಳಿಗೇನು ಕಷ್ಟ ಬಿದ್ದು ಭೂಮಿಯಾಗ ಆಗಲಿ ಅದನ್ನು ಕೆಲಸದಾಗ ಆಗಲಿ
ದುಡ್ದಿದ್ದು 4 ರೂಪಾಯಿ ಹಿಂದೆ ಹಾಕ್ಯಂಡು ಮಕ್ಕಳ ಮರನ್ನ ಓದಿಸ್ಕೊಂಡು ಮದುವೆ ಮುಂಜೆ ಮದುವೆ ಗಿದುವೆ ಮಾಡಿ ಅವ್ರಿಗೊಂದು ಸ್ಥಾನದಾಗ ನಿಂದ್ರಿಸ ಮಾಡ್ಬೇಕ್ರಿ. ನಾವು ಮಾಡ್ದಂಗೆ ನಾವ್ಗನ್ ಏನಿಲ್ಲ, ಎಲ್ಲ ಮಂದಿ ಮನೆಗಳಾಗ ಸಂಬಳ ದುಡ್ದಾರ್ರಿ ನಾವು ರೆಡ್ಡಿಯವ್ರ ಮನೆಗಳಾಗ. ಹಂಗೆ ದುಡ್ದಾರ ಇವಾಗ ಈ ಮಟ್ಟಿಗೆ ಬಂದೀವಿ ಅಂದ್ರೆ ನಮ್ಮನಂಗೆ ನೀವು ಇರ್ರಿ. ಎಲ್ಲರೂ ಭೂಮಿ ಮೇಲೆ ಇರೋರು